ನಮಸ್ತೆ, ನಾನೇ ಪೇಷಂಟ್ ತಿಮ್ಮೇಗೌಡ. ಮಾಮೂಲಾಗಿ ಮಾತ್ರೆ ನುಂಗ್ಕೊಂಡು ಊಟ ಮಾಡ್ಕೊಂಡಿದ್ದೆ. ಊಟ ಸೇರಂಗ ಆಗ್ಬಿಡ್ತು. ಡಾಕ್ಟರ್ ನಮಗೆ ಒಳಗಡೆ ಇದಾಗಿ ಜಾಸ್ತಿ ಒಳಗಡೆ ಹುಣ್ಣಾಗಿದೆ, ಒಳಗಡೆ ಕರಳಿ ಮೇಲೆ ಹೊಟ್ಟೆಲಿ ಹುಣ್ಣಾಗಿದೆ ಅಂತ ಹೇಳಿದ್ರು. ಸ್ಟಾರ್ಟಾಗಿ 6 ತಿಂಗಳಾಯ್ತು. ನಿಮ್ಮ ಹತ್ರ ಬಂದೀಗ ಒಂದು ಕೋರ್ಸ್ ಮುಗಿದಿದೆ. ಮಾಮೂಲು ಇದು ಮಾತ್ರ ತಗೊಂಡಿದ್ದೆ ಅಷ್ಟೇ, ಗ್ಯಾಸ್ಟ್ರಿಕ್ ಮಾತ್ರೆ ಅಷ್ಟೇ, ಬಿಟ್ರೆ ಏನಿಲ್ಲ. ಇಲ್ಲ ನಾಟಿ ಔಷಧ ತಗೊಂಡಿಲ್ಲ. ಅದೇ ಯಾವುದೋ ಒಂದು ಇದರಲ್ಲಿ ಹಾಸನದಲ್ಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ವಾರ ನುಂಗಿ ಮತ್ತೆ ಒಂದು ಇಂಜೆಕ್ಷನ್ ತಗೊಂಡೆ, ಅದು ತಡ್ಕೊಳಕ್ ಆಗಲಿಲ್ಲ. ಮತ್ತೆ ಆಗ ಇಲ್ಲಿ ಬಂದಿದ್ದು ನಾವು. ಈಗ ಆರೋಗ್ಯ ಪರವಾಗಿಲ್ಲ. ಅದೇ ಇದು ಸುಸ್ತು ಒಂದು ಕಡಿಮೆ ಆದ್ರೆ ಏನು ತೊಂದರೆ ಇಲ್ಲ. ಹೊಟ್ಟೆ ನೋವು ಯಾವಾಗ ಒಂದ್ಸಲ ಬರುತ್ತೆ, ಅಷ್ಟೇ ಜಾಸ್ತಿ ಬರಲ್ಲ. ಆವಾಗ ಮೊದಲು ಹೊಟ್ಟೆ ತಡ್ಕೊಳಕ್ಕೆ ಆಯ್ತಲ್ಲ ಬಿಡಿ. ಈಗೇನು ಹೊಟ್ಟೆ ನೋವಿಲ್ಲ. ಇನ್ನು ಊಟ ತಿಂತೀವಿ, ಊಟ ಮುಂಚೆ ಊಟ ಮಾಡಕ್ ಆಯ್ತಿರಲಿಲ್ಲ. ಯಾವುದೋ ಒಂದು ಊಟ ಮಾಡಿದಾಗ ವಾಂತಿ ಮಾಡಂಗ ಆದ್ರೂ ಮತ್ತೆ ವಾಂತಿ ಬರಲ್ಲ, ವಾಂತಿ ಮಾಡಕ್ ಆಗಲ್ಲ. ವಾಂತಿ ಮಾಡಿಲ್ಲ ಇದುವರೆಗೂ. ನಿಮ್ಮ ಹಾಸ್ಪಿಟಲ್ ಬಂದ ಮೇಲೆ ವಾಂತಿನೇ ಇಲ್ಲ. ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನು ನೀವು ಇದೊಂದು ಕೋರ್ಸ್ ತಗೊಳ್ಳೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನೀವು ಇನ್ನೂ 6 ತಿಂಗಳು ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನಿಮ್ಗೆ ಹುಷಾರಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ತೊಂದರೆ ಇಲ್ಲ. ಯಾಕೆಂದ್ರೆ ನಮಗೆ ತೊಂದರೆ ಇದೆ, ಬೇಡ ನೀವು ಹೋಗ್ಬೇಡಿ ಅಂತ ಹೇಳ್ಬೋದಿತ್ತು. ನಮ್ಗೆ ಅನುಕೂಲದಿಂದ ಬೇರೆ ಅನುಕೂಲ ಆಗ್ಬೇಕಲ್ವಾ, ಒಳ್ಳೇದಾಗ್ಬೇಕಲ್ವಾ. ನಿಮ್ಗೂ ಒಳ್ಳೇದಾಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು, ನಿಮ್ಮ ಹಾಸ್ಪಿಟ್ಲಿಗೆ ಒಳ್ಳೆ ಹೆಸರು ಬರಬೇಕು. ನಮಸ್ತೆ.